ಇವತ್ತು ಮೈಸೂರಿನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು ಮಿಲನ ಕಾರ್ಯಕ್ರಮ ನಡೆದಿದೆ. ನಿನ್ನೆ ಕೂಡ ನಾನು ಪತ್ರಿಕಾಗೋಷ್ಠಿ ಮಾಡಿ ಹಲವಾರು ವಿಚಾರಗಳನ್ನು ಪತ್ರಿಕೆ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ದೀನಿ. ರಾಜ್ಯದಿಂದ ಅಥವಾ ಮೈಸೂರಿನಿಂದ ನಾನು ರಾಜ್ಯದ ಉಪಾಧ್ಯಕ್ಷನಾಗಿ ನಾನೊಬ್ಬ ಇದ್ದರೂ ಕೂಡ ನನಗೆ ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರು ನಮೂದಿಸದೇ ಇರತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಅದರಿಂದ ನವೀನ್ ಕುಮಾರ್ಗೆ ವೈಯಕ್ತಿಕವಾಗಿ ನಾವು ಅವಮಾನ ಮಾಡ್ಬೋದು ಅನ್ನತಕ್ಕಂಥ ಒಂದು ಧೋರಣೆಯಿಂದ ಮಾಡಿದಂಥದ್ದು. ಇದು ನವೀನ್ ಕುಮಾರ್ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇದು ಬ್ರಾಹ್ಮಣ ಸಮಾಜಕ್ಕೆ, ವಿಶೇಷವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಮತ್ತು ಅದರ ಅಧ್ಯಕ್ಷರಿಗೆ ಮಾಡಿರ್ತಕ್ಕಂಥ ಒಂದು ಅವಮಾನ ಅನ್ನತಕ್ಕಂಥದ್ದು ಮೊದಲನೇ ಪಾಯಿಂಟ್. ಎರಡನೇ, ಒಬ್ಬರು ಉಪಾಧ್ಯಕ್ಷ ಆಗಿರತಕ್ಕಂಥದ್ದು ಅಧ್ಯಕ್ಷತೆ ಸ್ಥಾನನ ಅಧ್ಯಕ್ಷರ ಸಮ್ಮುಖದಲ್ಲೇ ವಹಿಸ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅದು ಸೂಕ್ತನೂ ಅಲ್ಲ. ಇಟ್ ಈಸ್ ನಾಟ್ ದಿ ರೈಟ್ ವೇ ಟು ಡೂ ಥಿಂಗ್ಸ್. ಇಟ್ ಈಸ್ ನಾಟ್ ದಿ ಪ್ರೋಟೋಕಾಲ್, ರೈಟ್? ಸಭಾ ಗೌರವ ಇರುತ್ತೆ ಒಂದು ಅನ್ನತಕ್ಕಂಥದ್ದು ಎರಡನೇ ವಿಚಾರ ನಾನು ಎತ್ತಿದ್ದಂಥದ್ದು. ಮೂರನೇ ವಿಚಾರ, ಯಾರ್ಯಾರು ನಮ್ಮ ಸಮುದಾಯದ ಪ್ರತಿನಿಧಿಗಳಾಗ್ಬೋದು, ಪದಾಧಿಕಾರಿಗಳಾಗ್ಬೋದು, ಸಂಘ ಸಂಸ್ಥೆಯವರಾಗ್ಬೋದು, ಭಾಳಷ್ಟು ಜನ ಹಿರಿಯರಿದ್ದಾರೆ, ಅವ್ರನ್ನೆಲ್ಲ ಕರೆದು ಎಲ್ಲರನ್ನೂ ಕೂಡ ವಿಶ್ವಾಸ ತೊಗೊಂಡು ಕಾರ್ಯಕ್ರಮ ಮಾಡಬೇಕು ಅನ್ನತಕ್ಕಂಥದ್ದು ಹೇಳಿದೆ. ಆದರೆ ಕಾರಣಾಂತರಗಳಿಂದ, ಅಂದರೆ ವೈಯಕ್ತಿಕ ಒಂದು ರಾಜಕೀಯ ಲಾಭಕ್ಕಾಗಿ ಮತ್ತು ನನ್ನ ಮೇಲೆ ವೈಯಕ್ತಿಕವಾಗಿ ದ್ವೇಷ ಸಾಧನೆಗಾಗಿ ಅವರು ಕಾರ್ಯಕ್ರಮಕ್ಕೆ ತಾನೇ ಅಧ್ಯಕ್ಷತೆ ವಹಿಸ್ಕೊಳ್ಳೋದಲ್ಲದೆ ಹಲವಾರು ಜನ ಮುಖಂಡರು, ನಿಗಮ ಮಂಡಳಿ ಮಾಜಿ ಅಧ್ಯಕ್ಷರುಗಳಾಗ್ಬೋದು, ಭಾಳಷ್ಟು ಜನ ಇದ್ದಾರೆ. ನಾನು ಇಲ್ಲಿ ರಾಜಕೀಯ ಪಕ್ಷ ಅಂತ ಎಲ್ಲ ಅಕ್ರಾಸ್ ಪಾರ್ಟಿ ಲೈನ್ಸ್ ಇದ್ದಾರೆ. ಅವ್ರನ್ನ ಯಾರನ್ನೂ ಕರೀದೆ, ಮಾಜಿ ಕಾರ್ಪೊರೇಟರ್ಗಳು, ಸಂಘ ಸಂಸ್ಥೆ ಅಧ್ಯಕ್ಷರುಗಳು ಬೇಕಾದಷ್ಟು ಜನ ಯಾರನ್ನೂ ಕೂಡ ಕರೀದೆ ಇಷ್ಟಿಷ್ಟ ಬಂದಂಗೆ ಕಾರ್ಯಕ್ರಮಕ್ಕೆ ರೂಪುರೇಷೆಗಳು ಕೊಟ್ಟಿದ್ದರಿಂದ ನನ್ನ ಹೆಸರು ಕೂಡ ಇನ್ವಿಟೇಷನಲ್ಲಿ ನಮೂದನೆ ಮಾಡದೇ ಇರೋದ್ರಿಂದ ಸ್ವಾಭಿಮಾನದ ಒಂದು ವಿಚಾರ. ಹಾಗಾಗಿ ನಾನು ಕಾರ್ಯಕ್ರಮಕ್ಕೆ ಹೋಗಲ್ಲ ಅನ್ನತಕ್ಕಂಥ ಭಾಳ ಸ್ಪಷ್ಟೀಕರಣ ನಿನ್ನೆ ಕೊಟ್ಟಿದ್ದೆ. ಮುಂದುವರೆದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ರಘುನಾಥ್ ಸುದೀರ್ಘವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಈ ಥರ ಯಾವುದಕ್ಕೆ ಆಸ್ಪದ ಕೊಡಲ್ಲ. ಇವತ್ತೂ ಕೂಡ ಈ ಕಾರ್ಯಕ್ರಮಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು ಬ್ಯಾನರ್ ಬಳಸಬಾರ್ದು ಅನ್ನತಕ್ಕಂಥದ್ದನ್ನ ಅವ್ರಿಗೆ ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಮಾಡಿಕೊಂಡು ಕಾರ್ಯಕ್ರಮ ಮಾಡಲಿಕ್ಕೆ ಕೇವಲ ಮೈಸೂರಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಆ ರೀತಿ ಆಗಬಾರ್ದು, ಇದು ಸಮಸ್ಯೆಗೆ ಕಾರಣ ಆಗುತ್ತೆ ಅನ್ನತಕ್ಕಂಥದ್ದನ್ನ ಮನವರಿಕೆ ಮಾಡಿದ್ದೀನಿ ಅಂತ ಹೇಳಿ ನನ್ನ ಹತ್ರ ಕೂಡ ಭಾಳಾರು ವಿಚಾರಗಳು ಚರ್ಚೆ ಮಾಡಿಕೊಂಡು ನಮ್ಮ ಒಂದು ಗೌರವ ಸ್ವೀಕಾರ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ನಾನು ಅಧ್ಯಕ್ಷರಿಗೆ ಒಂದು ಮಾತು ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಅವರು ಅಪೇಕ್ಷೆ ಪಟ್ಟರು, ಇಲ್ಲ ನೀವು ಒಂದು ಒಳ್ಳೆ ಸಮಾವೇಶ ಮಾಡಿ, ನೀವು ಫಸ್ಟೇ ನನಗೆ ಮಾಡ್ತೀನಿ ಕಾರ್ಯಕ್ರಮ ಅಂತಂದ್ಬಿಟ್ಟು ಹೇಳಿದ್ರಿ, ಆದರೆ ನನ್ನ ಮಗನ ಒಂದು ಮದುವೆ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ನಿಮ್ಗೆ ಡೇಟ್ ಕೊಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ಕಾರ್ಯಕ್ರಮ ಮಾಡೋದು ನಾನು ಖಂಡಿತ ಬರ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಮುಂದೆ ಬರತಕ್ಕಂಥ ಕೆಲವು ತಿಂಗಳುಗಳಲ್ಲಿ ಭಾಳ ಒಳ್ಳೆ ಮಟ್ಟದ ಒಂದು ನಮ್ಮ ಸಮುದಾಯದ ಒಂದು ಒಗ್ಗೂಡಿಸ್ತಕ್ಕಂಥ ಒಡೆಯೋ ಕಾರ್ಯಕ್ರಮ ಅಲ್ಲ, ಒಗ್ಗೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮನ ಮಾಡಿ, ಇವತ್ತು ನನಗೆ ಯಾರ್ಯಾರು ಇನ್ವಿಟೇಷನ್ ಕೊಟ್ಟಿಲ್ಲ ಅವ್ರನ್ನ ಫಸ್ಟು ಮೀಟಿಂಗಿಗೆ ಕರೆದು ಅವ್ರಿಗೆಲ್ಲ ಇನ್ವಿಟೇಷನ್ ತಲುಪಿಸಿ ಅವರ ಸಮ್ಮುಖದಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನತಕ್ಕಂಥದ್ದನ್ನ ನಾನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೆ. ಹಾಗಾಗಿ ಅದೇ ಮಾತನ್ನ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಿಗೆ, ರಾಜ್ಯದ ಹಿರಿಯ ಉಪಾಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅವ್ರಿಗೆ ಇಬ್ಬರಿಗೂ ಕೂಡ ಭರವಸೆ ಕೊಟ್ಟಿದ್ದೀನಿ. ಅವರು ಸಂತನ ಮಾಡಿದ್ರು ಅಂತ ನಾನು ಸಂತನ ಮಾಡೋಕ್ಕೆ ಹೋಗಲ್ಲ. ಇದು ನಮ್ಮ ಸಂಸ್ಕಾರನೂ ಅಲ್ಲದೆ ಜೊತೆಗೆ ಇದು ನಮ್ಮ ಸಮುದಾಯದ ವಿಚಾರ. ಸಮುದಾಯನ ಜಾತಿನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡತಕ್ಕಂಥ ಸಣ್ಣತನಕ್ಕೆ ನಾನು ಹೋಗಲ್ಲ. ಅವರ ಆಚಾರ ವಿಚಾರಗಳು ನಮಗೆ ಬೇಡ. ಅವರೇನೋ ಮಾಡಿದ್ದಾರೆ, ಅದು ಅವ್ರ ಮುಗಿಗೆ ಸರಿ, ಅದು ನನಗೆ ಸರಿ ಅನಿಸಲ್ಲ. ಹಾಗಾಗಿ ಇಷ್ಟು ವಿಚಾರಗಳು ನಿಮ್ಮ ಮುಂದೆ ಪ್ರಸ್ತಾಪನೆ ಮಾಡ್ತಾಯಿದ್ದೀವಿ. ಈ ಥರ ಸಮಾರ ಅನ್ನತಕ್ಕಂಥದ್ದು ಏನೂ ಇಲ್ಲ. ಯಾಕೆ ಅಂದರೆ ಭಾಳ ಸ್ಪಷ್ಟವಾಗಿದೆ, ಇದರಿಂದ ರಾಜಕೀಯ ಇದೆ ಅಂತಕ್ಕಂಥದ್ದು. ಶೀತಲನ ಕೋಲ್ಡ್ ವಾರ್ ಆಗ್ಬಿಡುತ್ತೆ. ಇದು ಕೋಲ್ಡ್ ವಾರಲ್ಲಿ ಏನೂ ಇಲ್ಲ, ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಅವರು ಕಾಂಗ್ರೆಸ್ಗೆ ಸೇರಿದಂಥ ಒಂದು ಸಂದರ್ಭದಲ್ಲಿ, ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈಗ ಅವರು ಟಿಕೆಟ್ ಆಕಾಂಕ್ಷಿ ನಾನು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಸಂತೋಷ, ಇದು ನ್ಯಾಷನಲ್ ಪಾರ್ಟಿ, ಯಾರು ಬರ್ಬೋದು, 100 ಜನ ಟಿಕೆಟ್ ಆಕಾಂಕ್ಷಿಗಳು ಇರ್ಬೋದು. ಆದರೆ ಅದಕ್ಕೂ ಒಂದು ಇತಿಮಿತಿ ಇರುತ್ತೆ. ಈಗ ನಾನು ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥದ್ದು, ಅದಾದ ನಂತರ ಯೂತ್ ಕಾಂಗ್ರೆಸ್ಸಿಂದ ಬಂದು ಮೇನ್ ಕಾಂಗ್ರೆಸ್ಸಲ್ಲಿ AICC ಮಟ್ಟದಲ್ಲೂ ಗೋವಾದಲ್ಲೆಲ್ಲ ಅಬ್ಸರ್ವರಾಗಿ ಕೆಲಸ ಮಾಡಿಕೊಂಡು ಹಲವಾರು ಈ ಸಲಿನೂ ಕೂಡ ಭಾಳಷ್ಟು ಇಡೀ ಮೈಸೂರಿಗೆ ಹೈಯೆಸ್ಟ್ ಮೆಂಬರ್ಶಿಪ್ ಕೃಷ್ಣರಾಜ ಕ್ಷೇತ್ರದಿಂದ, BJP ಕ್ಷೇತ್ರ ಅಂತ ಏನು ಹೇಳಿಸ್ಕೋತಾರೆ, ಅಂಥ ಕ್ಷೇತ್ರದಿಂದ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಕೊಟ್ಟರು. ಭಾಳಷ್ಟು ಗೊತ್ತು ಎಲ್ಲರಿಗೂ ವಿಚಾರಗಳು. ಹಂಗಿರುವಾಗ ಇವರು ಏಕಾಏಕಿ ಮೊನ್ನೆ ಬಂದ್ಬಿಟ್ಟು ಸಂತೋಷ ಟಿಕೆಟ್ ಕೇಳ್ತಾರೆ, ಕೇಳಿ. ಆದರೆ ಜಾತಿನ ಅದಕ್ಕೆ ಬಳಸಿ ಇವರ ಪರ್ಸ್ನಲ್ ಒಂದು ಅಜೆಂಡಾ ಇಟ್ಕೊಂಡು ಇವರ ಒಂದು ವ್ಯಕ್ತಿ ವೈಭವೀಕರಣ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಏನಿದೆ ಇದು ಖಂಡನೀಯ. ಇದಕ್ಕೆ ಆಸ್ಪದ ಕೊಡಲ್ಲ. ನಾವು ಏನು ರಾಜಕೀಯ ಏನು ಸುಮ್ಮನೆ ಅದೇನೋ ಅಂದಂಗೆ ಹಲವಾರು ವರ್ಷ ನಮಗೂ ಗೊತ್ತು. ರಾಜಕೀಯಕ್ಕೆ ರಾಜಕೀಯ ಹೆಂಗೆ ಕೊಡಬೇಕು ನಮಗೂ ಗೊತ್ತು, ಅದು ಬೇರೆ ವಿಚಾರ. ಈಗ ನಾನು ಅವ್ರ ವೈಯಕ್ತಿಕ ವಿಚಾರಗಳು ಭಾಳಷ್ಟಿದೆ, ದಾಖಲಾತಿಗಳ ಸಮೇತ ಇದೆ. ನಾನು ನೆನ್ನೆನೂ ಕೂಡ ಹೇಳಿದ್ದೀನಿ, ಅವ್ರಿಗಿಂತ ಮುಂಚೆ ಮೂಡ ನೋಡಿರ್ತಕ್ಕಂಥವ್ನು ನಮ್ಮ ತಂದೆ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ನಾನು ಐ ಡೋಂಟ್ ಲೈಕ್ ಟು ಗೆಟ್ ಪರ್ಸ್ನಲ್.
ಅದು ನನ್ನ ಒಂದು ಕ್ಯಾರೆಕ್ಟರ್, ನನ್ನ ನೇಚರ್ ಅಲ್ಲ. ಆದರೆ ನನಗೆ ಅವಮಾನ ಮಾಡತಕ್ಕಂಥದ್ದು, ವೈಯಕ್ತಿಕವಾಗಿ ನನ್ನ ನಿಂದನೆ ಮಾಡತಕ್ಕಂಥದ್ದು, ಈ ರೀತಿಯ ಏನೋ ಒಂದು ನವೀನ್ ಕುಮಾರ್ಗೆ ಹಿನ್ನಡೆ ಮಾಡಿಬಿಡ್ತೀವಿ ಅಂತ ಯಾರು ತಿಳ್ಕೊಂಡಿದ್ರೆ ಅವ್ರು ಗುಂಡಿ ಅವ್ರು ತೋಡ್ಕೊತಾ ಇದ್ದಾರೆ ಅನ್ನತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂದರೆ ನಾನು ಒಂದು ಹೊರಗಡೆ ನಿಂತ್ಕೊಂಡ್ರೆ ಹಲವಾರು ವಿಚಾರಗಳು ಹೊರಗಡೆ ಬರುತ್ತೆ. ಪೇಪರ್ಸ್ ದಾಖಲಾತಿಗಳ ಸಮೇತ, ವಿಡಿಯೋಗಳ ಸಮೇತ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ಆಸ್ಪದ ಕೊಡಬೇಡಿ. ವೈಯಕ್ತಿಕ ವಿಚಾರಗಳು ವೈಯಕ್ತಿಕವಾಗಿರಲಿ. ನಿಮ್ಮ ಮರ್ಯಾದೆನೂ ಉಳಿಸ್ಕೊಳ್ಳಿ, ಸಮಾಜದ ಮರ್ಯಾದೆನೂ ಉಳಿಸಿ. ನಿಮ್ಮ ವೈಯಕ್ತಿಕ ವಿಚಾರಗಳಿಗೋಸ್ಕರ, ವೈಭವೀಕರಣಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಸಮುದಾಯನ ಬಲಿಪಶು ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಯಾರು ಮೂರ್ಖರಲ್ಲ ಅಂತ ಹೇಳಿಕ್ಕೆ ಬಯಸ್ತೀನಿ. ಕೇಸು ಮತ್ತೊಂದು ಏನು ಅಂತ ಜಗಜ್ಜಾಹಿರ, ಅದೆಲ್ಲರಿಗೂ ಗೊತ್ತಿದೆ. ಅದೇನಕ್ಕೆ ಈ ಹತಾಶ ಭಾವನೆಗಿಳಿದು ಈ ಮಟ್ಟಕ್ಕೆ ಕೀಳು ರಾಜಕೀಯ ಮಾಡ್ತಿದ್ದಾರೆ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಅವ್ರದ್ದು 100 ಇರಲಿ. ಈಗ ಕೇಸ್ ತೀರ್ಮಾನ ಕೋರ್ಟ್ ಮಾಡುತ್ತೆ ಅಲ್ವೇ. ನಾನು ಹೇಳ್ಕೊಟ್ಟಿದ್ದೆ ನವೀನ್ ಕುಮಾರ್ ಏನಾರು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ವೇ. ಆದರೆ ಇವರ ಹತಾಶ ಭಾವನೆಗಳಿಗೆ ನಾನು ಹೊಣೆಗಾರಿಕೆ ಆಗಕ್ಕೆ ಸಾಧ್ಯ ಇಲ್ಲ. ಅವರ ರಾಜಕೀಯ ಮಾಡಲಿ. ಹಂಗನ್ಬಿಟ್ಟು ಬೇರೆಯವ್ರನ್ನ ಎಲ್ಲೋ ಒಂದು ರೀತಿ ಕಂಡೆಮ್ ಮಾಡತಕ್ಕಂಥದ್ದು, ಬೇರೆಯವ್ರನ್ನ ಕೀಳ್ಮಟ್ಟದಲ್ಲಿ ನಡೆಸ್ಕೊಳ್ತಕ್ಕಂಥದ್ದು, ಇದು ಎಲ್ಲೋ ಒಂದು ಕಡೆ ನಮ್ಮ ಸಮುದಾಯದ ಮೇಲೆ ಪರಿಣಾಮ ಬೀಳುತ್ತೆ. ಅಲ್ಲದೆ ವ್ಯಕ್ತಿಗತವಾಗೂ ಕೂಡ ಜನ ಅವ್ರನ್ನೂ ಕೂಡ ವಾಚ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಇವರೇನು ಮಾಡಿದ್ದಾರೆ, ನಾನೇನು ಮಾಡಿದ್ದೀನಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಸಮುದಾಯದವ್ರು ಯಾರೂ ದಡ್ರಿಲ್ಲ. ಪ್ರತಿಯೊಬ್ಬರು ಕೂಡ ಬುದ್ಧಿವಂತರಿದ್ದಾರೆ. ಎಲ್ಲರಿಗೂ ಕೂಡ ಇದರಿಂದ ಇರತಕ್ಕಂಥ ರಾಜಕೀಯ ಹುನ್ನಾರ ಷಡ್ಯಂತ್ರ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಯಾರು ಯಾರನ್ನ ಶೂನ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಮೇಲಿರ್ತಕ್ಕಂಥ ಕಾಯೋನೊಬ್ಬ ಭಗವಂತ ಇದ್ದಾನೆ. ಹಾಗಾಗಿ ಅವರವರ ಯೋಗ್ಯತೆ ಅನುಸಾರ ಏನಾಗಬೇಕು ಭಗವಂತ ನೋಡ್ತಾ ಇರ್ತಾನೆ ಅಲ್ವೇ. ಈಗ ನಾವು ನನ್ನ ಪ್ರಯತ್ನ ನನಗೆ, ಅವ್ರ ಪ್ರಯತ್ನ ಅವ್ರಿಗೆ. ಸಮುದಾಯದ ಕಾರ್ಯಕ್ರಮದಲ್ಲಿ ನಾನೊಬ್ಬ ಸಮುದಾಯದಿಂದಲೇ ರಾಜ್ಯ ಉಪಾಧ್ಯಕ್ಷ ಮೈಸೂರಿಂದಲೇ ಅದರಲ್ಲೂ ಆಗಿರೋನ್ನ ಬಿಟ್ಬಿಟ್ಟು ನವೀನ್ ಕುಮಾರ್ ಏನಾದರೂ ಶೂನ್ಯ ಮಾಡ್ಬೋದು ಅಂತ ಅವರು ತಿಳ್ಕೊಂಡಿದ್ರೆ ಅದು ಮೂರ್ಖ ಕಲ್ಪನೆ ಅಂತ ಹೇಳಿಕ್ಕೆ ಭಾವಿಸ್ತೀನಿ. ನೋಡಿ, ಈಗ ನವೀನ್ ಕುಮಾರ್ ಬರಲಿ, ನವೀನ್ ಕುಮಾರ್ ಬರದೇ ಇರಲಿ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಆದರೆ ಸಮುದಾಯದಲ್ಲಿ ಇವತ್ತು ನಾವು ಒಗ್ಗಟ್ಟು ಉಳಿಸ್ಕೋಬೇಕು. ಇರೋರೇ ನಮ್ಮ ಸಮುದಾಯದ ಸಂಖ್ಯೆ ಕಮ್ಮಿ. ಅದರಲ್ಲೂ ಕೂಡ ಮೈಸೂರು ಭಾಗದಲ್ಲಿ ನಮ್ಮ ಪ್ರಾಬಲ್ಯ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚಿರೋದ್ರಿಂದ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಮಾಡಿದಾಗ ಬರೋದು ಬಿಡೋದು ಬೇರೆ ವಿಚಾರ. ನಮ್ಮಲ್ಲಿರತಕ್ಕಂಥ ರಾಜಕೀಯ ಭಿನ್ನಾಭಿಪ್ರಾಯಗಳ ವಿಚಾರವೂ ಬೇರೆ. ಆದರೆ ಸಮುದಾಯದ ಕಾರ್ಯಕ್ರಮ ಅಂತ ಬಂದಾಗ 4 ಜನನ ಒಟ್ಟಿಗೆ ಕರ್ಕೊಂಡು ಹೋಗತಕ್ಕಂಥದ್ದು ಯಾವತ್ತೂ ಕೂಡ ಶ್ರೇಷ್ಠವಾದಂಥ ವಿಚಾರ. ಈಗ ನಾನಾಗಲೇ ಹೇಳ್ದಂಗೆ ಅವರಲ್ಲಿ ಸಣ್ತನ ಇದ್ದರೂ ಕೂಡ ಆ ಸಣ್ತನ ನಾನು ಮಾಡೋಕ್ಕಾಗಲ್ಲ. ಮುಂದೆ ಮಾಡತಕ್ಕಂಥ ನಮ್ಮ ಕಾರ್ಯಕ್ರಮದಲ್ಲಿ ಖಂಡಿತ ಇವತ್ತು ಯಾರ್ಯಾರನ್ನ ಹೆಸರು ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಇನ್ವೈಟ್ ಮಾಡಿ ಖಂಡಿತ ನಾನು ಬೇರೆ ಕಾರ್ಯಕ್ರಮ ಖಂಡಿತ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಬಲ್ಲೆ. ನೋಡಿ, ಸ್ವಾಭಿಮಾನ ಸಮುದಾಯ ಎರಡೂ ಕೂಡ ಒಂದೇ ಮಖದ 2 ಕಣ್ಣುಗಳು. ಒಂದು ಕಣ್ಣು ಸ್ವಾಭಿಮಾನ. ಈಗ ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಇನ್ವಿಟೇಷನ್ ನನ್ನ ಹೆಸರಿಲ್ಲ, ಹಂಗಾಗಿ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಮುದಾಯ ಕೂಡ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಸಮುದಾಯದವ್ರಿಗೆ ಏನು ಹೇಳಿದ್ದೀನಿ, ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ. ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕ್ಷುಲ್ಲಕ ವೈಯಕ್ತಿಕ ಏನು ರಾಜಕೀಯ ಕಾರಣಗಳು, ದ್ವೇಷರಾಗಗಳಿದ್ದಾವೆ, ಅದಕ್ಕೋಸ್ಕರ ಸಮುದಾಯ ಬಲಿಯಾಗಬಾರ್ದು. ದಯವಿಟ್ಟು ಸಮುದಾಯದವ್ರು ಎಲ್ಲರೂ ಅಟೆಂಡ್ ಮಾಡಿ ಅಂತ ಕೂಡ ನಾನು ಹೇಳಿದ್ದೀನಿ. ನನಗೆ ಸಮುದಾಯನೂ ಮುಖ್ಯ, ಸ್ವಾಭಿಮಾನವೂ ಮುಖ್ಯ. ನೋಡಿ, ಯಾರಿಂದ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಎಚ್ ವಿ ರಾಜೀವರು ಮೊದಲನೇ ದಿವಸದಿಂದನೂ ಅವರ ಕಚೇರಿಯಲ್ಲಿ ಸಭೆ ಕರೀತಕ್ಕಂಥದ್ದು, ಅಧ್ಯಕ್ಷತೆ ನಂದೇ ಅಂತ ತಾವೇ ಪ್ರೆಸ್ ಮೀಟ್ ಮಾಡಿ ಹೇಳ್ಕೊಳ್ತಕ್ಕಂಥದ್ದು ಎಲ್ಲ ಕೂಡ ಆಗಿದೆ. ನಾನು ರಾಜ್ಯಾಧ್ಯಕ್ಷರಿದ್ದಾರೆ, ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷರು ಭಾಳ ಸ್ಪಷ್ಟವಾಗಿ ನಾನು ಹೋಗಿ ಬೆಂಗಳೂರಲ್ಲಿ ಮೊನ್ನೆ ಮಾತಾಡಿದಾಗ ಹೇಳಿದ್ರು, ಈ ಇನ್ವಿಟೇಷನ್ನು ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಗೊತ್ತಿಲ್ಲದಂಗೆ ಇವರು ನಮ್ಮ ಬ್ಯಾನರ್ ಅಂದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬ್ಯಾನರ್ನಲ್ಲಿ ಇವರು ಕಾರ್ಯಕ್ರಮ ಮಾಡ್ತಿರೋದು ತಪ್ಪು. ಅವರ ವೈಯಕ್ತಿಕ ಯಾವುದಾದ್ರು ಇದಿದ್ದರೆ ಸಂಘ ಸಂಸ್ಥೆಗಳಿದ್ದಾರೆ, ಅವರು ಅದರಲ್ಲಿ ಮಾಡಲಿ. ನಾನು ಭಾಳ ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಮಾಡ್ತೀನಿ ಅಂತ ರಾಜ್ಯಾಧ್ಯಕ್ಷರು ನನಗೆ ಮಾತು ಕೂಡ ಕೊಟ್ಟಿದ್ದರು. ಅದಕ್ಕೆ ತಕ್ಕಂಗೆ ಇವತ್ತು ಬ್ಯಾನರ್ ಕೂಡ ಬದಲಾವಣೆ ರಾಜ್ಯಾಧ್ಯಕ್ಷರು ಮಾಡಿಸಿದ್ದಾರೆ. ಇವರು ವೈಯಕ್ತಿಕವಾಗಿ ರಾಜೀವ್ರವರು ಈ ಕೃತ್ಯಕ್ಕೆ ನೇರ ಹೊಣೆ ಅಂತ ಹೇಳಿಕ್ಕೆ ಬಯಸ್ತೀನಿ. ನೋಡಿ, ಅವತ್ತಿನ ರಾಜ್ಯಾಧ್ಯಕ್ಷರ ನಾವು ಅನುಮತಿ ಪಡ್ಕೊಂಡು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬ್ಯಾನರಲ್ಲೇ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತಂದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪ್ರತಿಯೊಬ್ಬ ಪದಾಧಿಕಾರಿ ಹೆಸರು ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪ್ರೋಟೋಕಾಲ್ ಏನಿದೆ ಆ ಪ್ರೋಟೋಕಾಲ್ ಪ್ರಕಾರ ಹಾಕಿ ಆ ಬ್ಯಾನರ್ ಅಡಿಲೇ ಮಾಡ್ಬೋದು. ಇಲ್ಲ ಬೇಡ ಬೇರೆ ಯಾವ್ದಾದ್ರು ಬ್ಯಾನರಲ್ಲಿ ಮಾಡಿದರೆ ಅದನ್ನೂ ಕೂಡ ಮಾಡ್ಬೋದು. ಆದರೆ ಬ್ಯಾನರಲ್ಲಿ ಮಾಡಿದ್ರೂ ಕೂಡ ಯಾರ್ಯಾರು ಮೈಸೂರಿಂದ ಪದಾಧಿಕಾರಿಗಳಿದ್ದಾರೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.